99ನೇ ವಯಸ್ಸಿನಲ್ಲಿ ಸೊಂಟದ ಮೂಳೆ ಮುರಿದು ಇನ್ಮುಂದೆ ಎದ್ದು ನಿಲ್ಲೋಕ್ಕಾಗಲ್ಲ ಅಂತಿದ್ದ ಅಜ್ಜಿ ತಮ್ಮ 100ನೇ ಬರ್ಡೇ ಅನ್ನ ಸ್ವತಃ ತಾವೇ ನಡ್ಕೊಂಡು ಬಂದು ಸೆಲೆಬ್ರೇಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ನೀವು ನಂಬ್ತೀರಾ? ನಂಬಲೇಬೇಕು. ಹೌದು ಫ್ರೆಂಡ್ಸ್, ಬೆಂಗಳೂರಿನ ಯಲಹಂಕದ ಸ್ಪರ್ಶ ಆಸ್ಪತ್ರೆಯಲ್ಲಿ ನಿಜಕ್ಕೂ ಒಂದು ಪವಾಡವೇ ನಡೆದಿದೆ. 99 ವರ್ಷದ ಈ ಅಜ್ಜಿಗೆ ತೊಡೆಯ ಮೂಳೆ ತೀವ್ರವಾಗಿ ಮುರಿದಿತ್ತು. ಜೊತೆಗೆ ವಯಸ್ಸಾದ ಅಜ್ಜಿಗೆ ಅಸ್ತಮಾ ಬೇರೆ ಇತ್ತು. ಈ ವಯಸ್ಸಲ್ಲಿ ಶಸ್ತ್ರಚಿಕಿತ್ಸೆ ಅಂದ್ರೆ ರಿಸ್ಕ್ ಜಾಸ್ತಿ. ಹಾಸಿಗೆ ಹಿಡಿದ್ರೆ ಜೀವಕ್ಕೆ ಅಪಾಯ. ಆದ್ರೆ ಡಾಕ್ಟರ್ ವೇಣುಗೋಪಾಲ್, ಡಾಕ್ಟರ್ ತಿರುನಾವುಕ್ಕ ಅರಸು ಹಾಗೂ ಅವರ ಮಲ್ಟಿ ಸ್ಪೆಷಾಲಿಟಿ ಟೀಮ್ ಗಿವ್ ಅಪ್ ಮಾಡಲಿಲ್ಲ. ಕಾಂಪ್ಲೆಕ್ಸ್ ಹಿಪ್ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡಿ ಅತ್ಯಾಧುನಿಕ ಇಂಪ್ಲಾಂಟ್ ಹಾಕಿ ಮ್ಯಾಜಿಕ್ ಮಾಡಿದ್ರು. ಇದರಿಂದ ಸರ್ಜರಿ ಆದ ಜಸ್ಟ್ 3 ದಿನಕ್ಕೆ ಅಜ್ಜಿ ಮನೆಗೆ ಡಿಸ್ಚಾರ್ಜ್ ಆದ್ರು. ಅಷ್ಟೇ ಅಲ್ಲ, ಈಗ 100ನೇ ವಯಸ್ಸಿನಲ್ಲಿ ಹ್ಯಾಪಿಯಾಗಿ ಸ್ವತಂತ್ರವಾಗಿ ನಡೀತಾ ಇದ್ದಾರೆ. ವಯಸ್ಸಾಯ್ತು ಅಂತ ಭರವಸೆ ಕಳೆದುಕೊಳ್ಳೋ ಅಗತ್ಯವೇ ಇಲ್ಲ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ಸಕಾಲಿಕ ವೈದ್ಯಕೀಯ ನೆರವು ಸಿಕ್ಕರೆ 100ನೇ ವಯಸ್ಸಲ್ಲೂ ಲೈಫ್ ಸೂಪರ್ ಆಗಿರುತ್ತೆ. ಈ ಇನ್ಸ್ಪೈರಿಂಗ್ ಸ್ಟೋರಿ ನಿಮಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಇದು ಒಂಥರ ಒಳ್ಳೆ ಸಾಧನೆ ಅನ್ಬೋದು. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಸ್ಪರ್ಶ ಹಾಸ್ಪಿಟಲ್ದ ಎಕ್ಸ್ಪೀರಿಯನ್ಸ್ ಏನಿದೆ ಅಂದ್ರೆ ಇಲ್ಲಿ ತನಕ ಮಾಡಿರೋಂಥ ಸರ್ಜರೀಸ್ ಆಗ್ಬೋದು, ಯಾವುದೇ ಆಗಿರ್ಬೋದು, ಎಲ್ಲದರಲ್ಲೂ ಸಕ್ಸಸ್ ಆಗಿದ್ವಿ. ಇದು ಒಂಥರ ಎಕ್ಸೆಪ್ಷನಲಿ, ಬಿಕಾಸ್ ಅವ್ರದ್ದು ವಯಸ್ಸು ಜಾಸ್ತಿ ಇರೋದ್ರಿಂದ ಸ್ಪೆಷಲ್ ಕೇರ್ ತಗೊಂಡು ಎಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟಿಂದ ಇನ್ಪುಟ್ಸ್ ತಗೊಂಡು ಚೆನ್ನಾಗಿ ಸರ್ಜರಿ ಮಾಡಿ, ಪ್ಲಾನ್ ಮಾಡೋದು ವೆರಿ ಇಂಪಾರ್ಟೆಂಟ್. ಚೆನ್ನಾಗಿ ಪ್ಲಾನ್ ಮಾಡಿ ಸರ್ಜರಿ ಸಕ್ಸಸ್ ಆಗಿದೆ. ಅದು ಈಗ ಇಷ್ಟು ದಿವಸ ಆದ್ಮೇಲೆ ಇನ್ನೂ ನಡೀತಾ ಇದ್ದಾರೆ ಅಂದ್ರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಸೊ ಅದರಿಂದ ಸ್ಪಷ್ಟ ಏನೇ ಇರಲಿ, ಯಾವುದೇ ಕಾಂಪ್ಲೆಕ್ಸ್ ಆಪರೇಷನ್, ಫ್ರಾಕ್ಚರ್ಸ್ ಆಗ್ಬೋದು, ಕಾಯಿಲೆಗಳಾಗ್ಬೋದು, ಮೂಳೆಗೆ ಸಂಬಂಧಪಟ್ಟದ್ದು ಎನಿ ಟೈಮ್ ಯಾರು ಬೇಕಾದ್ರೂ ಬಂದು ಇಲ್ಲೇ ಸಹಾಯ ಪಡಿಬೋದು. ವಯಸ್ಸು ಮತ್ತು ಅವ್ರ ದೇಹ ಸ್ಪಂದಿಸ್ತಾ ಸರ್? ಡೆಫಿನೆಟ್ ಆಗಿ ಅವ್ರದ್ದು ಸ್ವಲ್ಪ ನೋಡಬೇಕಾದಾಗ ಅವ್ರದ್ದು ಪರ್ಸನಾಲಿಟಿ ಸ್ವಲ್ಪ ತೆಳುವಾಗಿದ್ದರಿಂದ ನಮ್ಗೊಂದ್ಸಲ ಎಲ್ಲೋ ಮನ್ಸಲ್ಲಿ ಡೌಟ್ ಇತ್ತು. ಆದ್ರೆ ಅವರು ನೋಡಿ ಅಸೆಸ್ ಮಾಡಿದ್ಮೇಲೆ ನನ್ಗೆ ಧೈರ್ಯ ಬಂತು. ನಮ್ದು ಎಕ್ಸ್ಪರ್ಟ್ ಆಲ್ರೆಡಿ ನಾವು ಈ ತರ ಕೇಸಸ್ ಮಾಡಿರೋದ್ರಿಂದ ನನಗೆ ಧೈರ್ಯವಾಗಿ ಆಪರೇಟ್ ಮಾಡ್ಬೇಕಾಗಿ ಮುಚ್ಚಿ. ಇನ್ನೊಂದು ಪೇಷಂಟ್ ಅನ್ನು ಹೇಳೋದು, ಹಾಗೆ ಕೂರ್ಗಿಂದ ಬಂದವರೊಬ್ರು ಹಳೆ ಹಾಸ್ಪಿಟಲ್ ಇರ್ಬೇಕಾದ್ರೆ ಅವ್ರದ್ದು 109 ವಯಸ್ಸು. ನನ್ಗೂ ಅವ್ರದ್ದು ಇದೇ ತರ ಇದ್ರು. ಅವರು ಶಾರ್ಟ್ ಥಿನ್ ಆಗಿದ್ರು, ಬಟ್ ಹಿ ವಾಸ್ ವೆರಿ ಆಕ್ಟಿವ್, ಮೆಂಟಲಿ ಹಿ ವಾಸ್ ವೆರಿ ಆಕ್ಟಿವ್. ಸೊ ಹಾಗಾಗಿ ಅವರು ಮಾಡಿ ಆಪರೇಷನ್ ಮಾಡಿ ಆರಾಮಾಗಿ 3ನೇ ದಿವಸ ಮನೆಗೆ ಹೋದ್ರು. ಹಂಗೆ ಕೂರ್ಗ್ ಹೋದ್ರು. ಅವರು ಅಲ್ಲಿ ಕೂರ್ಗ್ ಹೋಗಿ ಕಾರ್ ಡ್ರೈವ್ ಮಾಡ್ತಾ ಇದ್ರು ಸಿಂಗಲ್ ಆಗಿ. ಹಿ ವಾಸ್ ಮ್ಯಾನೇಜಿಂಗ್ ಆಲ್ಮೋಸ್ಟ್ 500 acres ಕಾಫಿ ಪ್ಲಾಂಟ್. ಆ ತರ ಈ ತರ ಚಾಲೆಂಜಿಂಗ್ ಕೇಸಸ್ ಮಾಡಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಒಂಥರ ಖುಷಿ ಆಗುತ್ತೆ. ಲಕ್ಷ್ಮಿ ಅವರು ಇವತ್ತು 100ನೇ ವರ್ಷದ ಕೇಕ್ ಅನ್ನು ಕಟ್ ಮಾಡ್ಬಿಟ್ರು. ನನಗೆ ಬರೀ ಖುಷಿ ಆಗ್ತಾ ಇದೆ. ಅವ್ರ ಜೊತೆ ನಮ್ ಒಂಥರ ಭಾಗ್ಯ ಅಂತ ಹೇಳ್ಬೋದು. ಆಮೇಲೆ ಕೇಕ್ ಕಟ್ ಮಾಡೋದಕ್ಕಿಂತ ನಾವು ಹಿಸ್ಟ್ರಿಯಲ್ಲಿ ಓದ್ತಾ ಇದ್ವಿ, ಏನೋ ಮಹಾತ್ಮ ಗಾಂಧಿ ಅವರಾಗ್ಬೋದು, ಸಾವರ್ಕರ್ ಆಗ್ಬೋದು, ಈಗೇನು ಓದ್ತಾ ಇದ್ವಿ. ಅವ್ರ ಬಾಯಿಂದ ನಾವು ಕೇಳೋದು ಈ ತರ ವೆರಿ ರೇರ್ ಟು ಹ್ಯಾಪನ್, ವೆರಿ ವೆರಿ ನೈಸ್ ಹ್ಯಾಪನ್ ಇದು ಎಕ್ಸ್ಪೀರಿಯನ್ಸ್. ಕಂಡೀಷನ್ಸ್ ಇರೋ ಪೇಷಂಟ್ಸ್ಗೆ ಸ್ಪರ್ಶ ಹಾಸ್ಪಿಟಲ್ ಕಡೆಯಿಂದ ಅವ್ರಿಗೆ ಕಂಡೀಷನ್ ಅಂದ್ರೆ, ಫಸ್ಟ್ ಆಫ್ ಆಲ್ ಅವ್ರು ಈ ತರ ಫ್ರಾಕ್ಚರ್ಸ್ ಆಗ್ಬಾರ್ದು, ಬಟ್ ಆಗುತ್ತೆ. ಆದ್ರೂ ಸಹ ಭಯಪಡಂಗಿಲ್ಲ. ನಾವು ವೆಲ್ ಎಕ್ವಿಪ್ಡ್, ತುಂಬಾ ಎಲ್ಲ ಸ್ಪೆಷಾಲಿಟಿ ಇರೋದ್ರಿಂದ ಬಂದು ಆರಾಮಾಗಿ ಟ್ರೀಟ್ಮೆಂಟ್ ತಗೊಂಡು ಚೆನ್ನಾಗಿ ಹೋಗ್ಬೋದು. ಥ್ಯಾಂಕ್ ಯು. ಡಾಕ್ಟರ್ ವೇಣುಗೋಪಾಲ್ ಅಂತ ಚೀಫ್ ಸರ್ಜನ್, ಇವ್ರು ಡಾಕ್ಟರ್ ಚೇತನ್ ಅಂತ, ಡಾಕ್ಟರ್ ಶಶಿಕಾಂತ್ ಅಂತ. ವಿ ಆರ್ ಟೀಮ್ ಇನ್ ದ ಹಾಸ್ಪಿಟಲ್. ಥ್ಯಾಂಕ್ ಯು ಸರ್.